ಶ್ರೀರಾಮಚಂದ್ರನಿಂದ ಶಾಪ ವಿಮೋಚನೆ ಮಾಡಿಸ್ಕೊಂಡಂತ ಅಹಲ್ಯ ಕಥೆ ಯಾರಿಗೆ ತಾನೇ ಗೊತ್ತಿಲ್ಲ. ಆದರೆ ಈ ಮಾರಮ್ಮ ಅದೇ ಅಹಲ್ಯ ಅಂತಂದ್ರೆ ನಿಮಗೆಲ್ಲರಿಗೂ ಆಶ್ಚರ್ಯ ಆಗಬಹುದು. ಹೌದು, ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ಈ ಮಾರಮ್ಮ ಅಹಲ್ಯಾದೇವಿಯ ಮತ್ತೊಂದು ರೂಪ. ಗೌತಮ ಮಹರ್ಷಿಯ ಪತ್ನಿ ಅಹಲ್ಯ ಇಂದ್ರನ ಕಾರಣಕ್ಕಾಗಿ ತನ್ನ ಪತಿಯಿಂದ ಶಾಪಕ್ಕೊಳಗಾಗ್ತಾಳೆ. ಶಾಪದ ಫಲವಾಗಿ ಆಕೆ ಕಲ್ಲಾಗಿ ಹೋಗ್ತಾಳೆ. ಮುಂದೆ ವನವಾಸಕ್ಕೆ ಬಂದ ಶ್ರೀರಾಮಚಂದ್ರನ ಪಾದ ಸ್ಪರ್ಶದಿಂದ ಮತ್ತೆ ಮಾನವ ರೂಪಕ್ಕೆ ಬರ್ತಾಳೆ. ಆದರೆ ತಾನು ಹೀಗೆ ಶಾಪಗ್ರಸ್ತಳಾಗೋದಕ್ಕೆ ತನ್ನ ರೂಪವೇ ಕಾರಣ ಅಂದ್ಕೊಂಡು ತನಗೆ ಆ ರೂಪವೇ ಬೇಡ ಅಂತ ಶಿವ ಪಾರ್ವತಿಯಲ್ಲಿ ಬೇಡ್ಕೋತಾಳೆ. ಶಿವ ಪಾರ್ವತಿ ತನ್ನ ಅಪ್ಪಣೆಯಂತೆ ಆಗಲಿ ನಿನ್ನಂಥ ಕಷ್ಟದಲ್ಲಿ ಎಷ್ಟೋ ಜನ ಇದ್ದಾರೆ ಅಂತ ಹೇಳಿ ಅವಳನ್ನ ಒಂದು ಮರದ ರೂಪ ಮಾಡಿ ಶಕ್ತಿ ದೇವತೆ ಎಂಬ ಹೆಸರಿನಲ್ಲಿ ಅಹಲ್ಯದೇವಿ ಮಾರಮ್ಮ ಅಂತ ಹೆಸರಿನಲ್ಲಿ ಅವಳನ್ನ ಮತ್ತೆ ಗೋದಾವರಿ ನದಿಯಿಂದ ಶಾಪ ವಿಮೋಚನೆ ಆಗುತ್ತೆ. ಗೋದಾವರಿ ನದಿಯಿಂದ ಕಾವೇರಿ ನದಿಗೆ ತಗೊಂಬಂದು ವಿಸರ್ಜನೆ ಮಾಡ್ತಾರೆ. ಹೀಗೆ ಮರದ ಗೊಂಬೆಯ ರೂಪದಲ್ಲಿ ಕಾವೇರಿ ನದಿ ಸೇರಿದ ಅಹಲ್ಯಾದೇವಿ ಇಲ್ಲಿನ ಬೆಸ್ತರ ಕೈಗೆ ಸಿಗ್ತಾಳೆ. ಕಾವೇರಿ ನದಿಗೆ ಬೇಟೆಯಾಡಕ್ಕೆ ಹೋಗ್ತಾರೆ. ಕಾವೇರಿ ನದಿಯಲ್ಲಿ ಬಲೆನ ಬೀಸಿದಾಗ ಆ ಬಲೆಗೆ ಒಂದು ಮೂರ್ತಿ ರೂಪದಲ್ಲಿ ಒಂದು ಮರದ ರೂಪದಲ್ಲಿ ಮೂರ್ತಿ ಬರ್ತದೆ. ಆಗ ಇದು ಮೀನು ಹೋಗ್ಬಿಟ್ಟು ಹೇಳಿತಾರೆ. ಮೇಲೆ ಬಂದು ತಗೊಂಡು ನೋಡಿದಾಗ ಮರದ ರೂಪ ಇರ್ತಕ್ಕಂಥ ದೇವರ ಮೂರ್ತಿ ಇರ್ತದೆ. ಅವಾಗ ಇದೇನು ಮೀನು ಬರ್ದೆ ನಮ್ಮ ಮೂರ್ತಿ ಬಂದಿದೆ ಅಂದ್ಬಿಟ್ಟು ನೀರೊಳಗೆ ಎಸ್ಬಿಟ್ಟು ಭಾಳ ದೂರ ಮೇಲ್ಗಡೆ ಹೋಗಿ ಬಲೆ ಬೀಸ್ತಾರೆ. ಅಲ್ಲೂ ಕೂಡ ಅದೇ ಮರದ ಮೂರ್ತಿ ಬರ್ತದೆ. ಅವ್ರು ಇದೇ ಮೂರ್ತಿ ಬರ್ತಾರೆ ನಿರಾಸೆಯಾಗಿ ಮತ್ತೆ ಇನ್ನೊಂದ್ಸತಿ ಹೋಗಿ ಒಂದು 2 ಕಿಲೋಮೀಟರ್ ದೂರದಲ್ಲಿ ಬೀಸ್ತಾರೆ. ಅಲ್ಲೂ ಕೂಡ ಅದೇ ಮೂರ್ತಿ ಬಂದಾಗ ಇವ್ರಿಗೆ ಭಯ ಆಗೋಗ್ಬಿಡ್ತದೆ. ಹೀಗೆ ಬೆಸ್ತ ಜನಾಂಗದವರ ಕೈಗೆ ಸಿಕ್ಕಿದ ಅಹಲ್ಯಾದೇವಿಯ ಮಾರಮ್ಮನ ರೂಪದ ಗೊಂಬೆಯನ್ನು ಇವರು ಪೂಜಿಸ್ತಾರೆ. ಇವರ ಕಷ್ಟ ಕಾರ್ಪಣ್ಯಗಳೆಲ್ಲ ಒಂದೊಂದಾಗಿ ಪರಿಹಾರ ಆಗ್ತವೆ. ಆರಂಭದಲ್ಲಿ ಪುಟ್ಟ ಗುಡಿ ಕಟ್ಟಿ 11 ಬೆಸ್ತರ ಕುಟುಂಬ ಸರದಿ ಪ್ರಕಾರ ಪೂಜೆ ಪ್ರಾರಂಭ ಮಾಡ್ತಾರೆ. ಹಾಗೆ ಈಗಲೂ ಕೂಡ 11 ಫ್ಯಾಮಿಲಿನೇ ಇದು ಕೂಡ ಪೂಜೆ ಮಾಡ್ಕೊ ಬರ್ತಾ ಇದೆ. ಈಗ 11 ಫ್ಯಾಮಿಲಿ ಹೋಗಿ ಅವರು ಡಿವೈಡ್ ಆಗಿ ಈಗ ಸುಮಾರು ಒಂದು 48 ಫ್ಯಾಮಿಲಿ ಆಗಿದೆ. ಅವರೆಲ್ಲರೂ ಕೂಡ ಅದೇ ರೀತಿ ವಾರಕ್ಕೊಬ್ಬರು ಪೂಜೆ ಪುರಸ್ಕಾರವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೀಗೆ ಖುದ್ದು ಶಾಪವನ್ನು ಅನುಭವಿಸಿದಂತಹ ಅಹಲ್ಯ ಇಲ್ಲಿ ಮಾರಮ್ಮನ ರೂಪದಲ್ಲಿ ನಿಂತು ಭಕ್ತರ ಶಾಪವನ್ನು ವಿಮೋಚನೆ ಮಾಡ್ತಾ ಇದ್ದಾಳೆ. ಈಗಿನ ಕಾಲದಲ್ಲಿ ಶಾಪಕ್ಕೆ ತುತ್ತಾಗೋದು ಅಂತಂದ್ರೆ ಮಾಟ ಮಂತ್ರ ತಂತ್ರಗಳಿಗೆ ಬಲಿಯಾಗೋದು. ಇಲ್ಲಿ ನಡೆಯುವಂತಹ ತಡೆ ಹೊಡೆಯೋ ವಿಶೇಷ ಆಚರಣೆಯಿಂದ ಲೆಕ್ಕವಿಲ್ಲದಷ್ಟು ಜನಗಳ ಶಾಪ ವಿಮೋಚನೆಯಾಗಿದೆ. ವಾರದಲ್ಲಿ 3 ದಿನವೂ ಹೀಗೆ ಸಾವಿರಾರು ಜನ ಸೇರ್ತಾರೆ ಅಂದ್ರೆ ಇಲ್ಲಿ ಏನೋ ಶಕ್ತಿ ಇದ್ದೇ ಇದೆ. ಸಾಕಷ್ಟು ಜನರಿಗೆ ಜೀವನದಲ್ಲಿ ಇದ್ದಕ್ಕಿದ್ದ ಹಾಗೆ ಮಂಕು ಕವಿದ ಹಾಗಾಗತ್ತೆ. ನಿರಾಸಕ್ತಿ ಹುಟ್ಟುತ್ತೆ. ಸೋಲಿನ ಮೇಲೆ ಸೋಲು ಬರುತ್ತೆ. ಇದಕ್ಕೆ ದುಷ್ಟ ಶಕ್ತಿಗಳ ಶಾಪದ ಪ್ರಭಾವ ಕಾರಣ ಆಗಿದ್ರೆ ಈ ಉಕ್ಕುಡ ಮಾರಮ್ಮನಲ್ಲಿ ಪರಿಹಾರ ಗ್ಯಾರಂಟಿ ಅನ್ನೋದು ಭಕ್ತರ ನಂಬಿಕೆ. ಈ ದೇವಸ್ಥಾನಕ್ಕೆ ಉಕ್ಕಡದ ಮಾರಮ್ಮ ಶ್ರೀ ಅಹಲ್ಯಾದೇವಿ ದೇವಸ್ಥಾನಕ್ಕೆ ಜನಸಾಮಾನ್ಯರು ಏನು ಭಕ್ತಿ ಭಾವನೆಯಿಂದ ಪೂಜೆಗೆ ಬರ್ತಾರೋ ಅವರ ಕಷ್ಟ ನಷ್ಟಗಳನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಭಕ್ತಿಯಿಂದ ಪೂಜೆಗೆ ಬರ್ತಾರೋ ಅದೇ ಥರ ಗಣ್ಯಾತಿ ಗಣ್ಯರು ಕೂಡ ಈ ದೇವಸ್ಥಾನಕ್ಕೆ ಬಂದು ಕೂಡ ಹೋಗಿದ್ದಾರೆ. ಈಗಾಗಲೇ ಮೈಸೂರಿನ ರಾಜವಂಶಸ್ಥರಾದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಅವರು ಕೂಡ ಇಲ್ಲಿಗೆ ಪೂಜೆಗೋಸ್ಕರ ಬರ್ತಾ ಇದ್ರು ಅಂತೇಳಿ ನಮ್ಮ ಹಿರಿಯರು ಹೇಳ್ತಾ ಇದ್ರು. ರಾಜಕಾರಣಿಗಳು, ಸಿನಿಮಾ ಕಲಾವಿದರು ಕೂಡ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಅಂಬರೀಶ್, KS ಅಶ್ವಥ್, ಜಯಮಾಲಾ, ಶ್ರುತಿ, ಜಗ್ಗೇಶ್, ಪುನೀತ್ ರಾಜ್ಕುಮಾರ್, ಪಾರ್ವತಮ್ಮ ರಾಜ್ಕುಮಾರ್, R ಅಶೋಕ್, ಅನಿತಾ ಕುಮಾರಸ್ವಾಮಿ ಹಾಗೂ ಕುಮಾರಸ್ವಾಮಿ ಮೊದಲಾದ ಗಣ್ಯರು ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಇವತ್ತು ರಾಜಕಾರಣಿಗಳು ಕೂಡ ಈ ದೇವಸ್ಥಾನಕ್ಕೆ ಬಂದು ಹೋಗಿ ಅವರ ಒಂದು ರಾಜಕೀಯ ಅಧಿಕಾರಗಳನ್ನು ಮುಂದುವರಿಸೋದಕ್ಕೆ ರಾಜಕೀಯ ಅಧಿಕಾರಗಳು ಬೇಕು ಅಂತೇಳಿ ಹರಕೆ ಹೊರೋದಕ್ಕೂ ಕೂಡ ರಾಜಕಾರಣಿಗಳು ಬರ್ತಾರೆ. ಅಂದ್ಕೊಂಡ ಕೆಲಸಗಳು ಪದೇ ಪದೇ ಆಗದೆ ಹೋದಾಗ ಸಾಕಷ್ಟು ಜನರಿಗೆ ಯಾರೋ ಏನೋ ಮಾಡಿರಬಹುದು ಅನ್ನೋ ಅನುಮಾನ ಬರುತ್ತೆ. ಯಾವುದೋ ಕೆಟ್ಟ ದೃಷ್ಟಿ ಬಿದ್ದಿದೆ ಅನ್ಸುತ್ತೆ. ಇದಕ್ಕೆ ಪರಿಹಾರವೇ ಈ ತಡೆ ಹೊಡೆಯೋ ಸೇವೆ. ಇದರಿಂದ ಒಳಿತನ್ನ ಕಂಡವರಿಗೆ ಲೆಕ್ಕನೇ ಇಲ್ಲ. ಅಂದ್ರೆ ಯಾವುದೇ ಒಂದು ಪ್ರಾಬ್ಲಮ್ಸ್ ಆದ್ರೂ ನಮ್ಗೆಲ್ಲ ರೀತಿನೂ ಸಾಲ್ವ್ ಆಗಿದೆ ಸರ್. ಇಲ್ಲಿ ಇಂಥ
ಸಮಸ್ಯೆನೇ ಅಂತ ಅಲ್ಲ, ಯಾವುದಾದ್ರೂ ಅಷ್ಟೇ. ಈಗ ನಾವು ಈಗಿಂದ ಅಲ್ಲ, ನಮ್ಮ ಹಿರಿಯರ ಕಾಲದಿಂದ ನಾವು ಇಲ್ಲಿ ಬರ್ತಾ ಇದ್ದೀವಿ. ಸಮಸ್ಯೆಗಳು ಅಂದರೆ ಅವತ್ತೊಂದು ದಿನ ಸರ್ ನಮಗೆ ತುಂಬ ತೊಂದರೆ ಆಗಿ ನಮ್ಮ ತಂದೆಗೂ ಯಾವುದೂ ಇದಿಲ್ದಂತಾನೆ, ಕೆಲಸ ಇಲ್ದಂತಾನೆ ನಮ್ಮ ತಾಯಿನೂ ಇದು ಮಾಡಿಕೊಂಡು ತೀರಾ ತೊಂದರೆ ಆಗಿತ್ತು. ಆದ್ದರಿಂದ ನಾವೆಲ್ಲ ಚಿಕ್ಕ ಮಕ್ಕಳು, ಚಿಕ್ಕ ಹುಡುಗರು ಅವಾಗ ಆ ಟೈಮಲ್ಲಿ. ಅವತ್ತಿನ ದಿನ ನಾನು ಇಲ್ಲಿ ಬಂದು ಇದು ಮಾಡಿದ್ಮೇಲೆ ನಮ್ಮ ಮನೇಲಿ ಅವತ್ತು ನಮಗೆ ಅನ್ನ ಇಲ್ಲದೆ ಅನ್ನಕ್ಕೂ ತೊಂದರೆ ಆಗಿತ್ತು. ಇವತ್ತು ಮನೇನೂ ಇರಲಿಲ್ಲ, ಎಲ್ಲ ಮನೇನೂ ಕಟ್ಕೊಂಡಿದ್ದೀವಿ, ಚೆನ್ನಾಗಿದ್ದೀವಿ. ಎಲ್ಲ ನಮ್ಮ ಕಷ್ಟ ಎಲ್ಲ ಬಗೆಹರಿದಿದೆ ಇಲ್ಲಿ ಬಂದಮೇಲೆ. ಅಮ್ಮನ ದೇವಸ್ಥಾನ ಸತ್ಯ ಭಾಳ ಐತೆ. ನಾವು ಪ್ರತಿ ಭಾನುವಾರ ಬಂದ್ಬಿಟ್ಟೇನೆ ದರ್ಶನ ಮಾಡಿಬಿಟ್ಟೇನೆ ಬೇರೆ ವ್ಯವಹಾರ. ಬೆಳಿಗ್ಗೆನೇ ಬಂದ್ಬಿಡ್ತೀವಿ, ನಾಷ್ಟ ಮಾಡ್ಕೋತೀವಿ. ನಾಷ್ಟ ದರ್ಶನ ಮಾಡ್ಕೊಂಡು ನಾಷ್ಟ ಮಾಡ್ಕೊಂಡು ಆರಾಮಿಂದ ಪೂಜೆ ಮಾಡ್ಕೊಂಡು ವ್ಯವಹಾರ. ಪ್ರತಿ ಭಾನುವಾರ ಮಿಸ್ ಮಾಡೋಕ್ಕಿಲ್ಲ ನಾವು. ಕುಟುಂಬ ಸಮೇತರಾಗಿ ವಾಹನಗಳಲ್ಲಿ ಬರೋ ಜನ ಹರಕೆ ಸಲ್ಲಿಸಿ ಇಲ್ಲೇ ಅಡುಗೆ ಮಾಡಿ ಊಟ ಮಾಡಿಕೊಂಡು ದಿನವಿಡೀ ಇದ್ದು ಹೋಗ್ತಾರೆ. ಬೆಂಗಳೂರಿಂದ ವೀರೇಶ್ ಅಂತ ಹೇಳ್ಬಿಟ್ಟು ಬಂದಿದ್ರು ಸರ್ ಒಂದಿನ. ಅವರನ್ನು ಕೇಳಿದ್ವಿ ಇದೆಲ್ಲ ಹೇಗಾಯಿತು ಅಂತ ಕೇಳಿದಾಗ ಅವರು ಎಲ್ಲೋ ಮಾಟ ಮಂತ್ರ ಮಾಡಿಸಿ ಇದಾಗಿದೆ, ನಮಗೆ ನಡೆಯೋಕ್ಕಾಗ್ತಾಯಿಲ್ಲ, ಓಡಾಡೋಕ್ಕಾಗಲ್ಲ, ಎಲ್ಲ ಕುಂತುತ್ತವೆ. ನನ್ನ ಮಗಳಿಗೆ ಏನೂ ಮಾಡೋಕ್ಕಾಗ್ತಾಯಿಲ್ಲ, ಅವ್ರ ಕೈಲಿ ಕೂತುತ್ತವೆ, ನಿಂತುತ್ತವೆ, ಎಲ್ಲ ಮಾಡ್ಕೋತಾರೆ. ಹಾಗಾಗಿ ಎಲ್ಲ ಆಸ್ಪತ್ರೆಗಳಿಗೆಲ್ಲ ಹೋಗಿ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿದ್ದೀವಿ, ಆದರೂ ಏನು ಇದಾಗಿಲ್ಲ, ಗುಣ ಆಗಿಲ್ಲ. ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ವಿಶೇಷ ಏನು ಅಂತ ಕೇಳಿದಾಗ ಅವ್ರಿಗೆ ಪೂಜೆ ಮಾಡಿಸಿ ತಡೆ ಓಡಿಸಿ ಹರಕೆ ಕಟ್ಕೊಂಡು ಹೋಗಿ ಅಂತ ಹೇಳಿ ಕಳಿಸಿದ್ವಿ. ಅವರು ಪುನಃ 3 ವಾರ ಇಲ್ಲಿಗೆ ಬಂದು ಹೋದ್ಮೇಲೆ ಚೆನ್ನಾಗಿ ಗುಣ ಆಯಿತು ಅಂತ ಹೇಳ್ಬಿಟ್ಟು ಪುನಃ ಬಂದು ಇಲ್ಲಿ ಹರಕೆ ಎಲ್ಲ ತೀರಿಸ್ಕೊಂಡು ಹೋಗಿದ್ರು ಸರ್. ಅಂದಹಾಗೆ ಈ ವಿಶೇಷ ಶಕ್ತಿಯ ದೇವಸ್ಥಾನ ಎಲ್ಲಿದೆ ಅಂತ ಯೋಚಿಸ್ತಿದ್ದೀರಾ? ಈ ಉಕ್ಕಡ ಮಾರಮ್ಮ ನೆಲೆ ನಿಂತಿರೋದು ಮಂಡ್ಯದ ಪಾಂಡವಪುರದಲ್ಲಿ. ಇಲ್ಲಿಗೆ ಇವತ್ತು ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರು ಬರ್ತಾರೆ. ಸಾಕಷ್ಟು ಜನ ಸುಖ, ಶಾಂತಿ, ನೆಮ್ಮದಿ ಕಂಡ್ಕೊಂಡಿದ್ದಾರೆ. ದೇವರಿಲ್ಲ, ದೇವರ ಅಗತ್ಯನೂ ಇಲ್ಲ ಅಂತ ಎಷ್ಟೋ ಜನ ವಾದ ಮಾಡಬಹುದು. ಆದರೆ ದೇವರು ಅನ್ನೋ ನಂಬಿಕೆ ಇಲ್ಲದ ಜಗತ್ತನ್ನು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಜನಗಳೆಲ್ಲ ಭಯ, ಭಕ್ತಿ, ನೆಮ್ಮದಿಯಿಂದ ಇರೋದಕ್ಕೆ ಕಾರಣ ಈ ದೇವರು ಅನ್ನೋ ನಂಬಿಕೆ. ಇದೆ ಸತ್ಯಂ ಶಿವಂ ಸುಂದರಂ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಶೇಷವಾದ ದೈವ ಸನ್ನಿಧಿಯ ಕಥೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.